ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಅರ್ಜೆಂಟಲ್ಲಿ ಹೋಗ್ತಿದ್ದೀವಿ. ನಮ್ಮೂರಲ್ಲಿ ಒಂದು ಫಂಕ್ಷನ್ ಐತೆ, ಸೊ ಅದಕ್ಕೋಸ್ಕರ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಟೈಮಾಗಿ ಹೋಗಿತ್ತು, ಸೊ ಅರ್ಜೆಂಟಾಗಿ ಬೆಳಿಗ್ಗೆ ಬೇಗನೆ ಎದ್ದು, ಹಂಗಾದ್ರೂ ಸ್ವಲ್ಪ ಲೇಟಾಗಿ ಹೋಯ್ತು. ಯಾವಾಗಾರು ಬೇಗ ಹೋಗ್ಬೇಕು ಅಂದಾಗ ಅದೊಂದು ಕಾಮನ್ನು. ನಾನು ಸ್ಕೂಟಿಲಿ ಹೋಗೋಣ ಅಂತ ನೈಟ್ ಡಿಸೈಡ್ ಮಾಡಿಕೊಂಡು, ಅಂದರೆ ಇವಾಗ ಮಳೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ. ನಮ್ಮ ಮನೆಯವರು ನಂಗೆ ನೆಗಡಿ ಜ್ವರ ಆದರೆ ನಾನು 2 ದಿನ 3 ದಿನ ಮೇಲೆ ಇದ್ದಾಳಲ್ಲ ಅಂದ್ಬಿಟ್ಟು, ಬೇಡ ಸುಮ್ಮನೆ ಯಾಕೆ ಸುಮ್ಮನೆ ರಿಸ್ಕು ಅಂದ್ಬಿಟ್ಟು ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು, ನಾನು ಸ್ಕೂಟಿ ತೊಗೊಂಡಿದ್ದರಿಂದ ನಮ್ಮ ಅಮ್ಮನ ಮನೆಗೆ ಒಂದು ಸಲನೂ ಹೋಗಿಲ್ಲ. ಅದಕ್ಕೆ ಈ ಸಲನಾದ್ರೂ ಸ್ಕೂಟಿಲಿ ಹೋಗೋಣ ಅಂತ ಆಸೆ ಆಗಿದೆ. ಬಟ್ ಇವಾಗ ಮಳೆ ಯಾವ್ಯಾವ ಟೈಮಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗಿದೆ. ಆ್ಯಕ್ಚುಲಿ ನಾವು 10:30 ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಇವಾಗ ನೈಟು ಮಳೆ ಜೋರಾಗಿ ಬಂದಿದೆ ಊರಲ್ವಾ. ಸೊ ನಮ್ಮ ಕಡೆನೂ ಜೋರಾಗಿ ಮಳೆ ಬಂತು ನೈಟು. ಅದಕ್ಕೋಸ್ಕರ ಊಟಕ್ಕೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಬೇಗ ಊಟ ಕೊಟ್ಬಿಡೋಣ, ದೇವ್ರನ್ನ ಕಳಿಸೋಣ, ಮಳೆ ಬಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಬೇಗ ಕಳಿಸೋ ಪ್ಲ್ಯಾನಲ್ಲಿದ್ದಾರೆ. ಅದಕ್ಕೆ ನಾವು ಅರ್ಜೆಂಟಾಗಿ ತಿಂಡಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಂಗೆ ಪೂಜೆ ಸಾಮಾನು ತೊಗೋಬೇಕು. ಪೂಜೆ ಸಾಮಾನು ತೊಗೊಂಡು ಬೇಗ ಊರಿಗೆ ಹೋಗ್ಬೇಕು. ಈ ದೇವ್ರನ್ನ ಬೇಗ ಕಳಿಸ್ತಾವಂತೆ. ಈ ಮಳೆಯಿಂದ ಮಾಡೋ ಫಂಕ್ಷನ್ಗಳೆಲ್ಲ ಅರ್ಧ ಹಾಳಾಗುತ್ತೆ. ಒಂದು ಕಡೆ ಮಳೆ ಬಂದರೆ ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಪತಿರಾಯರು ಆಲ್ರೆಡಿ ರೆಡಿಯಾಗಿದ್ದಾರೆ. ನನಗಂತೂ ನಮ್ಮ ಊರಿಗೆ ಹೋಗೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ನಿಮಗೆ ಇವರು ದಿನ ಅವ್ರ ಊರಲ್ಲೇ ಇರ್ತಾರೆ ಗೈಸ್. ಬೆಳಗ್ಗೆ ಸಂಜೆ ಆದರೆ ಅವ್ರು ದಿನಕ್ಕೊಂದು 2 ಸಲನಾದ್ರು ಅವ್ರ ಊರಿಗೆ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಅವ್ರಿಗೆ ಅಷ್ಟು ಫೀಲ್ ಆಗಲ್ಲ. ನನಗೇನೆ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಈ ಥರ ಕರ್ಕೊಂಡು ಹೋಗೋದು ಜಾಸ್ತಿ. ಮಿಸ್ಟರ್ ದರ್ಶನ್, ಏನು ಹೇಳ್ತೀರಾ ಇದಕ್ಕೆ? ನೋ ಕಮೆಂಟ್ಸ್. ಹೆಂಡ್ತಿನ ತವ್ರಿಗೆ ಅವಾಗವಾಗ ಜಾಸ್ತಿ ಕಳ್ಸೋಕೆ ಹೋಗ್ಬಾರ್ದು, ಮನೆ ಹಾಳಾಗುತ್ತಂತೆ. ಅದು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ದರ್ಶನ್. ನಾವು ಹೆಣ್ಮಕ್ಳು ತವರಿದೆ ಅಂತ ಜಾಸ್ತಿ ಆಸೆ ಬೀಳಕ್ಕೆ ಹೋಗ್ಬಾರ್ದು. ಎಷ್ಟು ಆಸೆ ಬೀಳ್ತೀವಿ ಅಷ್ಟು ನಮಗೆ ನೋವೇನೆ. ಜಾಸ್ತಿ ಆಸೆ ಬಿದ್ದಷ್ಟು ಮನಸ್ಸಿಗೆ ಗಾಯ. ಅದಕ್ಕೆ ಎಷ್ಟು ಲಿಮಿಟಲ್ಲಿರಬೇಕು ಅಷ್ಟರಲ್ಲೇ ಇರಬೇಕು. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮಾತಲ್ಲ, ಯಾಕಂದರೆ ನಾನು ಮದುವೆ ಆಗಿದ್ದೆ ಅಂದರೆ ನನ್ನ ತವ್ರ ಮನೆಯಿಂದ ಯಾವುದೇ ರೀತಿ ನಂಗೆ ಹರ್ಟ್ ಆಗಿಲ್ಲ. ಬಟ್ ಸ್ವಲ್ಪ ಜನ ಹೆಣ್ಮಕ್ಳದ್ದು ನಾನು ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀನಿ. ಸೊ ಅವ್ರಿಗೆ ಬಾಯಾರೆ ಅವ್ರ ಸ್ವಂತ ಅನುಭವನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಆಮೇಲೆ ಮದುವೆ ಆಗಿ ಇನ್ನೂ 1 ವರ್ಷನೂ ಆಗ್ತಾಯಿಲ್ಲ, ಆಗಲಿ ಈ ಥರ ಮಾತಾಡ್ತಾಳೆ ಅಂತ ಅಂದ್ಕೋಬೇಡಿ. ಸೊ ನನ್ನ ತವ್ರ ಮನೆ ಕಡೆಯಿಂದ ನನಗೆ ಯಾವುದೇ ರೀತಿ ಹರ್ಟ್ ಆಗಲಿ ಬೇಜಾರಾಗಲಿ ಆಗಲ್ಲ. ಸೊ ಹರ್ಟು ಬೇಜಾರು ಯಾವಾಗ ಆಗುತ್ತೆ ಅಂದರೆ ನಾವು ನಮ್ಮ ಇಷ್ಟಪಟ್ಟವ್ರ ಮೇಲೆ ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ನಮ್ಮ ಎಕ್ಸ್ಪೆಕ್ಟೇಷನ್ ಯಾವಾಗ ನೆರವೇರಲ್ಲ ಆವಾಗ ಮಾತ್ರ ನಮಗೆ ಬೇಜಾರಾಗುತ್ತೆ. ಸೊ ನಾವು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅದು ಎಂಥ ಕ್ಲೋಸ್ ರಿಲೇಷನ್ಗೆ ಆದರೂ ಅಷ್ಟೇ. ಸೊ ನಾನು ಅಷ್ಟೇ, ನನ್ನ ತವ್ರ ಮನೆ ವಿಷಯದಲ್ಲಾಗಲಿ ನನ್ನ ಗಂಡನ ವಿಷಯದಲ್ಲಾಗಲಿ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಲ್ಲ. ಯಾಕಂತಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅದು ನಿರಾಸೆ ಆಗೋದು, ಆಮೇಲೆ ನಾನು ಬೇಜಾರಾಗೋದು, ಆ ಬೇಜಾರಿಂದ ಲೈಫು ಹೆಂಗೆ ಥಾಟು ಬರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸೊ ಇವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅನ್ನೋ ರೇಂಜ್ಗೆ ಆಗಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಲಿಮಿಟಲ್ಲಿರಲಿ. ಯಾಕಂದರೆ ನೆರವೇರದಿದ್ದಾಗ ನಿಮಗೇನೆ ನಿರಾಸೆ ಆಗೋದು ಜಾಸ್ತಿ. ಅದಕ್ಕೋಸ್ಕರ ಆಸೆಪಟ್ಟು ನಿರಾಸೆ ಆಗೋದು ಎಂತಕ್ಕೆ ಅಂತ. ಟೈಮ್ ಆಗಿದ್ದರಿಂದ ನಾನು ನಮ್ಮ ಅಣ್ಣಂಗೆ ಸ್ವಲ್ಪ ಜಾಸ್ತಿ ತಲೆ ತಿಂತಾ ಇದ್ದೆ. ಅಣ್ಣ ಸ್ವಲ್ಪ ಬೇಗ ಪ್ಯಾಕ್ ಮಾಡಿ ಅಂತ. ಸೊ ಹಂಗೂ ಫೈನಲಾಗಿ ಪ್ಯಾಕ್ ಮಾಡೋದು. ಫೈನಲಿ ಪೂಜೆ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಇವಾಗ ಫಾಸ್ಟಾಗಿ ಹೋಗಬೇಕು. ಆದರೆ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗೈತೆ. ಒಂದು ಕಡೆ ಫಾಸ್ಟಾಗೂ ಹೋಗೋಕ್ಕಾಗಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ. ದೇವರು ನಮ್ಮನ್ನ ನೋಡಬೇಕು ಅಂತ ಅನಿಸಿದೆ, ನಿಜವಾಗ್ಲೂ ಕರ್ಸ್ಕೋತಾಳೆ. ಅದೇನೇ ಎಂಥ ಅಡೆತಡೆ ಬಂದ್ರು. ನಾನು ಲಾಸ್ಟ್ ಬ್ಲಾಗಲ್ಲಿ ಹಳೇದು ನಂದು ಹಳೆ ಅಂಗಡಿ ಆಯುಧ ಪೂಜೆ ಹಬ್ಬದಲ್ಲಿ ಒಂದು ಬ್ಲಾಗ್ ಮಾಡಿದ್ದೆ. ಆಯುಧ ಪೂಜೆ ಹಬ್ಬದ ದಿನ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ಫೇವ್ರೆಟ್ ದೇವಸ್ಥಾನ. ಈ ದೇವ್ರನ್ನ ನಾನು ತುಂಬ ನಂಬಿದ್ದೀನಿ ಅಂತ. ಸೊ ಹೋದ ವರ್ಷ ನಾನು ಏನಂತ ಕೇಳ್ಕೊಂಡಿದ್ದೆ, ಈ ವರ್ಷ ಅದು ನೆರವೇರಿದೆ. ಬಟ್ ಇನ್ನೂ ನಾನು ಹರಕೆ ತೀರ್ಸೋಕ್ಕೆ ಹೋಗಿಲ್ಲ. ಇನ್ನೂ ಆ ಸಮಯ ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಬೇಕು. ನಮ್ಮದು ಹರಕೆ ಪೆಂಡಿಂಗ್ ಇದೆ ಆ ದೇವ್ರ ಹತ್ರ. ಬಟ್ ಆ ತಾಯಿ ಇವಾಗ ನಮ್ಮೂರಿಗೆ ಬಂದಿದ್ದಾಳೆ. ಸೊ ನಾನಂತೂ ಫುಲ್ ಖುಷಿ, ಯಾಕಂದರೆ ನನ್ನ ಫೇವ್ರೆಟ್ ದೇವರು. ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ನೋಡ್ಕೊ ಬೆಳೆದಿರೋದಂದರೆ ನಮ್ಮ ಮನೆ ದೇವ್ರಿಗಿಂತ ಆ ದೇವ್ರೇ.
ಜಾಸ್ತಿ ನನ್ನ ಕಷ್ಟ ಸುಖಗಳನ್ನ ಹೇಳ್ಕೊಂಡಿರೋದೇ ನಾನು ಆ ದೇವ್ರುಗಳ ಹತ್ರ. ಯಾಕಂತಂದರೆ ಮನುಷ್ಯರ ಹತ್ರ ನಮ್ಮ ಕಷ್ಟ ಸುಖಗಳಿಗೆ ನಿಜವಾಗ್ಲೂ ವ್ಯಾಲ್ಯೂ ಇರಲ್ಲ, ಸುಖಕ್ಕೂ ವ್ಯಾಲ್ಯೂ ಇರಲ್ಲ, ಕಷ್ಟಕ್ಕೂ ವ್ಯಾಲ್ಯೂ ಇರಲ್ಲ. ಅದಕ್ಕೆ ನನಗೆ ಮನುಷ್ಯರ ಮೇಲೆ ನಂಬಿಕೆನೂ ಹೊಂಟೋಗಿರುತ್ತೆ. ನಾನು ಅದಕ್ಕೆ ಆ ಟೈಮಲ್ಲಿ ಜಾಸ್ತಿ ದೇವ್ರ ಮೇಲೆ ಡಿಪೆಂಡ್ ಆಗಿಬಿಡುವೆ ಜಾಸ್ತಿ. ಏನಿದ್ರು ದೇವ್ರ ಹತ್ರ ಹೇಳ್ಕೊಬಿಡೋದು ಅಷ್ಟೇ, ಮುಗ್ದೋಯ್ತು. ಇವಾಗ ನಾನು ನನ್ನ ಕಷ್ಟ ಹೇಳ್ಕೊಂಡ್ರು ನಗಾಡ್ತಾರೆ, ಸುಖ ಹೇಳ್ಕೊಂಡ್ರು ನಗಾಡ್ತಾರೆ. ಬಟ್ ಅವ್ರು ನಗಾಡೋದು ನೋಡಿ ನನಗೆ ಇರಿಟೇಷನ್ ಆಗುತ್ತೆ, ಮೈಂಡ್ ಸ್ವಲ್ಪ ಡಿಪ್ರೆಷನ್ಗೆ ಹೋದಂಗೆ ಆಗುತ್ತೆ. ಅದ್ರ ಬದಲು ಏಂತಕ್ಕೆ ಬಾಯಿ ಮಾತಾಡೋ ಜನಗಳ ಹತ್ರ ಹೇಳೋದ್ಕಿಂತ ಮಾತಾಡ್ದಿರೋ ದೇವ್ರ ಹತ್ರ ಹೇಳಿದ್ರೆ ಸೊ ನಮಗೆ ಮನಸ್ಸು ಹಗುರ ಆಗುತ್ತೆ. ಅದಕ್ಕೋಸ್ಕರನೇ ಇರೋ ಬರೋ ಎಲ್ಲ ವಿಷಯನೂ ಹೋಗಿ ಹೋಗಿ ಆ ದೇವ್ರ ಹತ್ರ ಹೇಳ್ಕೊತಾ ಇದ್ದೆ. ತುಂಬ ಅಂದರೆ ತುಂಬ ಟೈಮ್ ಆಗಿತ್ತು. ನಮ್ಮ ಅಮ್ಮ ಅಂತೂ ಫೋನ್ ಮಾಡಿ ಕೆಚ್ಚಕ್ಕೆ ಕೆಡಕ್ತಾ ಇತ್ತು. ಮನೆಗೆ ಹೋದ್ರೆ ಪಕ್ಕ ಬೈಸ್ಕೊತೀವಿ ಅಂತ. ನಾನು ಪ್ರತಿ ಸಲ ನಮ್ಮ ಅಮ್ಮನ ಮನೆ ಫಂಕ್ಷನ್ಗೆ ಏನೇ ಹೋದರೂ ಬರೀ ಲೇಟಾಗೇ ಹೋಗ್ತೀನಿ ನಾನು. ಯಾವತ್ತೂ ಟೈಮಿಗೆ ಕರೆಕ್ಟಾಗಿ ಹೋಗೇ ಇಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ರೆಡಿ ಆಗೋದು ಲೇಟ್ ಆಗುತ್ತೋ ಏನೋ ಎತ್ತ ಗೊತ್ತಿಲ್ಲ. ಅರ್ಜೆಂಟಾಗಿ ಹೋಗಿ ಇವಾಗ ನೆಕ್ಸ್ಟ್ ಪೂಜೆ ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಬೇಕು. ಯಾಕಂತಂದರೆ ಹೇಳಿದ್ನಲ್ಲ ಮಳೆ ವಿಷಯಕ್ಕೆ ಯಾವಾಗ ಕಳಿಸ್ತಾರೋ ಏನೋ ಗೊತ್ತಿಲ್ಲ ಅಂತ. ಸೊ ಇವಾಗ ಯಾವ ಸಿಚುವೇಷನಲ್ಲಿ ಇತ್ತು ದೇವರು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಹೇಗೋ ನುಗ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರಾಗಲೇ ಮೆರವಣಿಗೆ ಎಲ್ಲ ಹೋಗಿ ಬಂದು ಕುಣಿಸಿದ್ರು. ಇವಾಗ ಯಾರು ನಿಯರ್ ಬೈ ಇದ್ದಾರೆ ಅವ್ರು ಬಂದು ಪೂಜೆ ಮಾಡಿಸ್ಕೊಳ್ಳಿ ಅಂತ. ಜಸ್ಟ್ ಮಿಸ್ ಆಗೋಗಿದ್ರೆ ನಾವು ಅವ್ರ ಮನೆ ಹತ್ರನೇ ಹೋಗ್ಬೇಕಾಗಿತ್ತು. 10 ನಿಮಿಷ ಡಿಫ್ರೆನ್ಸು ಅಂತ ಅಂದ್ಕೊಳ್ಳಿ. ನಾನು ಹೇಳಲಿಲ್ವಾ ನಿಜವಾಗ್ಲೂ ಋಣ ಇದ್ದರೆ ಕರ್ಸ್ಕೊತಾಳೆ ಅಂತ. ಸೊ ನನ್ನ ನೋಡಬೇಕು ಅಂತ ದೇವ್ರಿಗೂ ಅಷ್ಟು ಆಸೆ ಇತ್ತೇನೋ ಗೊತ್ತಿಲ್ಲ. ಬಟ್ ನಾನು ಪೂಜೆ ಮಾಡಿಸಾಗಿ 10 ನಿಮಿಷ ಆದಮೇಲೆ ಹೊರಡ್ತು ದೇವರು. ನಾನು ಫುಲ್ಲು ನೋಡಿ ಕಣ್ಣು ತುಂಬಿಕೊಂಡೆ. ಇದಕ್ಕಿಂತ ಖುಷಿ ನಂಗೆ ಇನ್ನೇನೂ ಇಲ್ಲ. ಅವತ್ತು ದಿನ ಮಾತ್ರ ನಾನು ನಿಜವಾಗ್ಲೂ ದೇವ್ರು ಮಿಸ್ ಆಗೋಗುತ್ತೇನೋ, ಹೊರಟೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆ ಥರ ಸಿಚುವೇಶನ್ ಇತ್ತು ಇಲ್ಲಿ. ಹೆಂಗೋ ನನ್ನ ಥರನೇ ಸ್ವಲ್ಪ ಜನ ಲೇಟಾಗಿ ಬಂದರು. ಇನ್ನೂ ಪೂಜೆನ ಇವಾಗ ತಾನೇ ಮಾಡಿಸ್ತಾ ಇದ್ರು. ಹೆಂಗೋ ಒಳ್ಳೇದಾಯ್ತಪ್ಪ ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆ ಸೇರಿಕೊಂಡು ಪೂಜೆ ಮಾಡ್ಸೋಣ ಅಂತ ಹೊರಟೆ. ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಯಾರನ್ನೂ ಸರಿಯಾಗಿ ಮಾತಾಡಿಸ್ಲಿಲ್ಲ. ಯಾಕಂದರೆ ಫಸ್ಟು ಪೂಜೆ ಮಾಡಿಸ್ಬಿಡೋಣ, ಯಾಕಂದರೆ ಆಮೇಲೆ ಮಾತಾಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ನಮ್ಮ ಮನೆಯವ್ರ ಪಾಪ ಒಂದು 5 ನಿಮಿಷ ತಡೀರಿ, ಪೂಜೆ ಒಂದು ಮುಗಿದ್ಬಿಡ್ಲಿ, ಅವಳೇ ಮಾತಾಡ್ತಾಳೆ, ಒಂದು 5 ನಿಮಿಷ ತಡೀರಿ ಅಂತ ನಮ್ಮ ಮನೆಯವರು ಅವರೇ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ನನಗೇನು ಅಂತಂದರೆ ನಾನು ಅಂದ್ಕೊಂಡಿದ್ದು ಫಸ್ಟ್ ಆಗ್ಬಿಡ್ಬೇಕು ಅನ್ನೋದು ನನ್ನ ಒಂದು ಥಾಟಲ್ಲಿ ಐತೆ. ಅದಕ್ಕೆ ಫಸ್ಟ್ ಪೂಜೆ ಮಾಡಿಸ್ಬಿಡೋಣ, ಇವರೆಲ್ಲ ಇಲ್ಲೇ ಇರ್ತಾರಲ್ಲ, ಮಾತಾಡ್ಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಪೂಜೆ ಕಡೆ ಗಮನ ಕೊಡ್ತಾಯಿದ್ದೆ. ಅದ್ರಲ್ಲಿ ನನ್ನ ತಂಗಿನೂ ಬಂದಳು. ಅವಳು ನನಗಿಂತ ಮುಂಚೆನೇ ಪೂಜೆ ಎಲ್ಲ ಮಾಡಿದ್ದು, ನಮ್ಮ ಅಮ್ಮನ ಮನೆ ಪೂಜೆ ಎಲ್ಲ ಮಾಡಿಸಿದ್ರು. ಬಟ್ ನಾನು ಸಪ್ರೇಟಾಗಿದೆ ಅಂತಕ್ಕೆ ಅಂದರೆ ಇವಾಗ ನಾನು ಮದುವೆ ಆದಮೇಲೆ ನಂದು ಸಪ್ರೇಟ್ ಸಂಸಾರ ಅಂತ ನಂದು ಇದೆ. ಬಟ್ ಇದರಲ್ಲಿ ನಾನೇನು ಕೇಳ್ಕೊತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ನಾನು ಪೂಜೆ ಮಾಡಿಸ್ದೆ. ಒಂದಂತೂ ನಿಜ, ನಾವು ಹಿಂಗೆ ಲವ್ ಮಾಡಿ ಊರವ್ರ ಎದುರುಗಡೆನೆ ಮದುವೆ ಆಗಿ ನಾವು ಹಿಂಗೆ ಊರಿನ ಫಂಕ್ಷನ್ಗಳಿಗೆ ಹಿಂಗೆ ಬರ್ತಾಯಿದ್ರೆ ಇವಳು ಮದುವೆ ಆಗಲ್ಲ, ಇವಳು ನಿಜವಾಗ್ಲೂ ಇರಲ್ಲ, ಓಡೋಗಿ ಮದುವೆ ಆಯ್ತಾಳೆ ಅಂತ ಅಂದ್ಕೊಂಡಿರೋರು ಬಾಯಲ್ಲಿ ಬಂದಿರುತ್ತಲ್ಲ ಅವ್ರಿಗೆಲ್ಲ ಹೊಡ್ದಂಗೆ ಆಗಿರುತ್ತೇನೆ. ನಾನು ಪ್ರತಿ ಸಲ ನಮ್ಮ ಅಮ್ಮನ ಮನೆಗೆ ಹೋದಾಗಲೂ ನಾನು ನನ್ನ ಗಂಡ ರಾಯಲಾಗಿ ಹೋಗೋದು, ಅದಂತೂ ನಿಜ. ನಾನು ಇವತ್ತು ಈ ದೇವರಿಗೆ ಮನಸಾರೆ ಬಂದು ಇಷ್ಟು ಅರ್ಜೆಂಟಲ್ಲಿ ಜನರಿಗೆ ಪ್ರಾಮುಖ್ಯತೆ ಕೊಡೋದಕ್ಕಿಂತ ನಾನು ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂತಂದರೆ ದೇವ್ರು ನನಗೆ ಕೊಟ್ಟಿರೋ ಒಂದು ವರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನ ನಾನು ಲವ್ ಮಾಡಿದಾಗ ತುಂಬ ಮಾತುಗಳನ್ನ ಅಂತಂದು ಆಡಿದರು. ಸೊ ಅದೆಲ್ಲ ಇವಾಗ ಚಿಕ್ಕ ತೊಗೊಂಡು ಮಕ್ಕಳು ಹೊಡ್ದಂಗೆ ಆಗಿರುತ್ತೆ. ಯಾರ್ಯಾರು ಇದನ್ನು ಓಪನಾಗಿ ಹೇಳ್ಕೊತಿದ್ದೀನಿ, ನಾನು ಓಪನಾಗಿ ಇರೋದು ನನಗೆ ಇನ್ನೊಬ್ರ ಥರ ಕದ್ದು ಮುಚ್ಚಿ ಲವ್ ಮಾಡೋದು, ಆಮೇಲೆ ಮುಖ ಮುಚ್ಕೊಂಡು ಲವ್ ಮಾಡೋದು ನಂಗೆ ಇಷ್ಟ ಆಗಿರಲಿಲ್ಲ. ನಾವು ಅದಕ್ಕೆ ಓಪನಾಗಿ ನಾವು ಲವ್ ಮಾಡಿ 1.5 ಮಂತಿಗೆಲ್ಲ ನಮ್ಮ ಮನೇಲಿ ನಾವು ಅದನ್ನ ಹೇಳ್ಕೊಂಡು, ಸೊ ನನಗೆ ಇನ್ನೊಬ್ರ ಕಡೆಯಿಂದ ನಮ್ಮ ಅಮ್ಮಗೆ ವಿಷಯ ಬರೋದು ನನಗೆ ಇಷ್ಟ ಆಗಲ್ಲ. ನಾನು ಏನಿದ್ರು ಫೇಸ್ ಟು ಫೇಸ್ ನಾನು ತಪ್ಪೇನೂ ಮಾಡಿಲ್ಲ, ಇಷ್ಟಪಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಫೇಸ್ ಟು ಫೇಸ್ ಹೇಳೋ ಮಗಳು ನಾನು. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಓಪನಾಗಿ ಹೇಳಿದೆ. ಕಷ್ಟ ಬಂದರೂ ಎದುರಿಸೋಣ, ಸುಖ ಬಂದರೂ ಫೇಸ್ ಮಾಡೋಣ ಅಂದ್ಬಿಟ್ಟು ನಾನು ಓಪನಾಗಿ ಹೇಳ್ಕೊಂಡೆ ನಮ್ಮ ಮನೆಯವ್ರ ಹತ್ರ. ಅವರು ನಾವು ಅವ್ರ ಮನೆಯವ್ರ ಹತ್ರ ಹೇಳ್ಕೊಂಡ್ರು. ಬಟ್ ನಮ್ಮನ್ನು ಯಾರು ಇವ್ರು ನಿಜವಾಗ್ಲೂ ಮದುವೆ ಆಗಲ್ಲ, ಮದುವೆ ಆದರೂ ಮನೆಯವ್ರು ಒಪ್ಪಿಸಿ ಮದುವೆ ಆಗಲ್ಲ, ಓಡೋಗಿ ಮದುವೆ ಆಯ್ತಾರೆ ಅಂತ ಅಂದಿರ್ತಾರಲ್ಲ, ಅವ್ರ ಮಕ್ಕಳೇ ಓಡೋಗಿ ಮದುವೆ ಆಗೋರೆ. ನನ್ನ ಕಣ್ಣೆ ಎದುರುಗಡೆನೇ ನೋಡಿದ್ದೀನಿ ನಾನು. ಅವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮನ್ನೆಲ್ಲ ಬಂದು ಹೇಳಿರೋರಲ್ಲ, ಏನು ಮಗಳಿಗೆ ಎಲ್ಲ ಬೇಕಿತ್ತು, ನಮ್ಮ ಅಮ್ಮನೇ ರಿವರ್ಸ್ ಅವ್ರಿಗೆ ಹೇಳೋಕ್ಕಾಯ್ತು. ಇವಾಗ ನನ್ನ ಮಗಳು ಮದುವೆ ಹೋಗಿದ್ದಾಳೆ, ಫಸ್ಟ್ ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ಳಿ, ಓಡೋಗಿ ಮದುವೆ ಆಗಿರೋ ನನ್ನ ಮಕ್ಕಳೆಲ್ಲ ನಿಮ್ಮ ಮಗಳು ಅಂತ ಹೇಳೋರು. ಒಂಥರ ಪವರ್ ಸಿಕ್ಕೈತೆ ನಮ್ಮ ಅಮ್ಮಂಗೆ. ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಇದೇನೆ. ಯಾಕಂತಂದರೆ ಓಡೋಗಿ ಮದುವೆ ಆಗೋರ್ಗೊಂದು ಆದಷ್ಟು ಟ್ರೈ ಮಾಡಿ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಯಾಕಂತಂದರೆ ನೀವು ಪ್ರೀತಿ ಮಾಡಿರ್ತೀರ, ಬಟ್ ಹುಡ್ಗನ ಲೈಫಲ್ಲೂ ಆಟ ಆಡಬೇಡಿ, ಹುಡುಗಿ ಲೈಫಲ್ಲೂ ಆಟ ಆಡಬೇಡಿ. ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಮಾತ್ರ ಪ್ರೀತಿ ಮಾಡಿ. ಶೋಕಿಗೋಸ್ಕರ, ಆಮೇಲೆ ನಮ್ಮ ಕಡೆ ಒಂದು ಮಾತಂತಾರೆ ತೀಟೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಅಂತ. ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಯಾರು ಪ್ರೀತಿ ಮಾಡೋಕೆ ಹೋಗ್ಬೇಡಿ. ಹಂಗೆ ಮಾಡೋಕೆ ಹೋದರೆ ಈ ಕಡೆ ಅಪ್ಪ ಅಮ್ಮನೂ ಕಳ್ಕೊತೀರ, ಈ ಕಡೆ ಪ್ರೀತಿಸಿದ ಹುಡುಗನೂ ಕಳ್ಕೊತೀರ. ಅಂಥವ್ರಿಗೆ ಬೇರೆಯೇ ಒಂದು ಪದ ಬರುತ್ತೆ. ಪ್ರೀತಿನ ಯಾವ್ಯಾವ ಥರ ಬಳಸ್ಕೋಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಬೇರೆ ಇರುತ್ತೆ. ಬಟ್ ನಿಯತ್ತಾಗಿ ಮಾಡೋರು ನಮ್ಮ ಥರ ಪೇಷನ್ಸಾಗಿ ಕಾದು ಅಂದಿರೋ ಮಾತುಗಳನ್ನೆಲ್ಲ ಆಪೋಸಿಟಾಗಿ ಕೊಡೋ ಥರ ಮದುವೆ ಆಗಿ
ನಂಗೆ ಅದಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂದರೆ ನಾನು ಯಾವಾಗಲೂ ರಾಯಲ್ ಆಗೇ ಬರೋದು. ಯಾರು ಹೆಂಗಾರೋ ಅನ್ಕೊಳ್ಳಿ, ನಾನು ನನ್ನ ಗಂಡ ಕೈ ಹಿಡ್ಕೊಂಡೇ ನಾವು ನಮ್ಮೂರ ಕಾರ ಇಳಿಯೋದು. ಸೊ ನಾವು ಕೈ ಹಿಡ್ಕೊಂಡೆ ನಾವು ಮನೆ ಗಂಟನೂ ಬರೋದು. ನಾವು ನೋಡಬೇಕು, ಎಲ್ಲ ಚೆನ್ನಾಗಿ ನೋಡಬೇಕು. ಯಾಕಂತಂದರೆ ಒಬ್ಬೊಬ್ಬರು ಅಂದಿರೋ ಮಾತುಕೋ ಅವ್ರವ್ರು ಹೊಡ್ಕೊಂಡಂಗೆ ಇರಬೇಕು ಮುಖಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಬಟ್ ಅಂದಿರೋ ಮಾತುಗಳ್ನ ಅಂದಿರೋರು ಮರಿಬೋದು, ಬಟ್ ಕೇಳಿಸ್ಕೊಂಡಿರೋರು ಮರೆಯಲ್ಲ ಅಂತಾರಲ್ಲ. ಬಟ್ ಇದು ಹಿಂಗೇನೆ, ನಾನು ಎಷ್ಟೋ ವರ್ಷ ಆದಮೇಲೆ ಅಂದಿರೋ ಮಾತುಗಳ್ನ ನಾನು ಈ ವರ್ಷ ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ಅವ್ರು ಅಂದಿದ್ದ ಮಾತುಗಳ್ನ ಮರ್ತಿಲ್ಲ ಅಂತ ಅರ್ಥ. ಬಟ್ ಇದೇ ಥರ ಎಷ್ಟೊಂದು ವಿಷಯಗಳನ್ನ ನಾನು ಮರ್ತಿಲ್ಲ. ಯಾವ್ಯಾವ ಟೈಮಲ್ಲಿ ಹೆಂಗೆ ಕೊಡ್ಬೇಕು ಹಂಗಂಗೆ ಕೊಡ್ತೀನಿ ನಾನು. ಬಟ್ ನನಗೇನು ಅಂತಂದರೆ, ನನ್ನ ಸುತ್ತಮುತ್ತ ಇರೋರು "ಏಂತಕ್ಕೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀಯಾ? ಏಂತಕ್ಕೆ ಇದನ್ನೆಲ್ಲ ಹೇಳ್ತೀಯ?" ಅಂತಂದರೆ, ಎಲ್ರಿಗೂ ನಾವು ಪ್ರೂವ್ ಮಾಡೋದಕ್ಕಾಗಲ್ಲ ನಾವು ಚೆನ್ನಾಗಿದ್ದೀವಿ ಅಂದರೆ ನಮ್ಮ ರಿಲೇಟಿವ್ಸ್ಗಳು ಇರ್ತಾರಲ್ಲ, ಮೇಯ್ನ್ ಇರ್ತಾರಲ್ಲ, ಅಂದರೆ ಇವರು ನಾವು ಅವ್ರ ಹತ್ರ ಹೋಗಿ ಹೇಳೋಕ್ಕಾಗಲ್ಲ ನಾವು ಚೆನ್ನಾಗಿದ್ದೀವಿ ಅಂತ. ಅಂಥವ್ರಿಗೆ ನಾವು ವಿಡಿಯೋ ಮಾಡೇ ಉರಿಸ್ಬೇಕು. ವಿಡಿಯೋದಲ್ಲಾದರೂ ನೋಡಿ ಉರ್ಕೋತಾರೆ ಅನ್ನೋದಷ್ಟೇ, ಬೇರೆ ಏನೂ ಇಲ್ಲ. ಯಾಕಂತಂದರೆ ಅವರು ನಾವು ಕೆಡಲಿ ಅಂತ ಇದೆ ನಾನು ನನ್ನ ವಿಡಿಯೋಗಳಲ್ಲಿ ಹಾಕೋದು. ನಾನು ಯಾವತ್ತೂ ನಂದು ಪಾಲಿಸಿ ಏನಂದರೆ, ನಂದು ಇವಾಗ ಆಬ್ವಿಯಸ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಎಲ್ರಿಗೂ. ಇದು ಸ್ಟೇಟಸ್ ಅಂತ ಒಂದು ಹಾಕ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ ಹಾಕ್ತೀರಾ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಅಂತ ಹಾಕ್ತಿರಲ್ವ. ಸ್ಟೇಟಸ್ ಅಂತಂದ್ರೇನು? ಅಲ್ಲೇ ವರ್ಡಲ್ಲೇ ಒಂದು ಅರ್ಥ ಐತೆ ಸ್ಟೇಟಸ್ ಅಂತ. ಅಂತ ಸ್ಟೇಟಸ್ಗೆ ನಿಮ್ಮ ಸ್ಟೇಟಸ್ ಯಾವ ಥರ ಇದೆ ಆ ಥರ ಹಾಕ್ಬೇಕು ವೀಡಿಯೋಸ್ಗಳನ್ನ. ಅದು ಬಿಟ್ಟು ಸ್ಟೇಟಸಲ್ಲಿ ಫೀಲಿಂಗ್ ಸ್ಟೇಟಸ್ ಹಾಕೋದು, ಮೋಸ ಮಾಡ್ದ, ಟೈಮ್ ಬರುತ್ತೆ, ಕಾರ್ಮ, ರಿಟರ್ನ್ಸ್, ಅದನ್ನೇನು ಹಾಕೋಕೆ ಹೋಗ್ಬಾರ್ದು. ನಿಮ್ಮ ರಿಯಲ್ ಏನು ನಡೀತಾ ಇದೆ ಸ್ಟೇಟಸ್ ಅದನ್ನು ಮಾತ್ರ ಹಾಕಬೇಕು. ನಾನು ಪ್ರೆಸೆಂಟ್ ಇಲ್ಲಿವರೆಗೂ ನಾನು ಯಾವಾಗ ನಾನು ಫೋನ್ ತೊಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿವರೆಗೂ ಒಂದು ಫೀಲಿಂಗ್ ಸ್ಟೇಟಸ್ ಹಾಕಿಲ್ಲ. ನಾನು ಒಂಥರ ಕರ್ಮ ರಿಟರ್ನ್ಸ್ ಅದಾಗುತ್ತೆ ಇದಾಗುತ್ತೆ ಏನೂ ಹಾಕಿಲ್ಲ. ಏನಿದ್ರು ನಾನು ಎಷ್ಟು ರಾಯಲ್ ಆಗಿರ್ತೀನಿ, ಇವಾಗ ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ರಾಯಲಾಗಿ ಕಾಣ್ತಿದ್ದೀನಿ, ಅದನ್ನು ಹಾಕ್ತಾ ಇರ್ತೀನಿ ಸ್ಟೇಟಸ್ಗೆ, ಯಾಕಂದ್ರೆ ನೋಡಿ ಉಳ್ಕೊಳ್ಳಿ ಅಂತ. ಅವ್ರ ಕಣ್ಣಿಗೆ ಬೇಕಾಗಿರೋದು ನನ್ನ ಒಂದು ಆ್ಯಟಿಟ್ಯೂಡ್ ಇರೋದು ಮಾತ್ರ. ನಾನು ಕುಗ್ಗೋಗಿದ್ದೀನಿ ಅಂತ ನಾನು ಸ್ಟೇಟಸ್ ಮುಖಾಂತರ ಇಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ವೀಡಿಯೋದಲ್ಲಿ ರೀಲ್ಸಲ್ಲಿ ಹಾಕಿದ್ರೆ ಅವ್ರಿಗೊಂಥರ ಅಡ್ವಾಂಟೇಜ್ ಸಿಕ್ತಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಸ್ಟೇಟಸಲ್ಲಿ ಅದಕ್ಕೆಲ್ಲ ಜಾಗ ಇಲ್ಲ. ನಾನೇನಿದ್ರು ನಾನು ಹೆಂಗಿರ್ತೀನಿ, ನನ್ನ ಫೀಲಿಂಗಲ್ಲಿ ಇರ್ತೀನಿ, ಹಾಕೋಕೆ ಹೋಗಲ್ಲ. ಅದು ನನ್ನ ಫೀಲಿಂಗು, ನನಗೆ ಸಂಬಂಧಪಟ್ಟಿದ್ದು. ಬಟ್ ನನ್ನ ಫೀಲಿಂಗ್ ಅವ್ರಿಗೆ ಖುಷಿ ಕೊಡುತ್ತೆ ಅಂದರೆ ಅವ್ರ ಖುಷಿನ ನಾನು ಯಾಕೆ ನೋಡಲಿ? ದಿಸ್ ಇಸ್ ಮೈ ಪಾಲಿಸಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಮಾತಾಡ್ತಾ ಅಲ್ಲಿರೋ ಫಂಕ್ಷನ್ ಎಲ್ಲ ಮುಗಿಸೇ ಬಿಟ್ಟೆ. ಈ ಸಲಂತೂ ಅತ್ತೇ ಬಿಟ್ಟೆ, ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಯಾಕಂತಂದರೆ ನಮ್ಮಮ್ಮ ಜಾಸ್ತಿ ಹೊತ್ಬಿಡ್ತು ನನಗಿಂತ. ಫೈನಲಾಗಿ ಹಂಗೋ ಹಿಂಗೋ ಫಂಕ್ಷನ್ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಅವಳು ಒಂದು 10 ನಿಮಿಷ ಇದ್ಲು ನಮ್ಮ ಮನೇಲಿ. ಆಮೇಲೆ ಅವ್ರ ಹಸ್ಬೆಂಡ್ ಬಂದು ಕರ್ಕೊಂಡು ಹೊಂಟೋದ್ರು. ನಾವು ಬರ್ತಾ ಆನ್ ದ ವೇ ಸ್ವಲ್ಪ ಮನೆಗೆ ಐಟಮ್ಸ್ಗಳು ಖಾಲಿಯಾಗಿತ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ.
ಅವರು ಒಂದು 1/4 ಗಂಟೆ ಎದ್ದು ಹೊಂಟೋದ್ರು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಅವರು ಹೋಗಿ ಬರ್ತೀನಿ ಅಂತಂದರು. ಅವ್ರು ಹೋಗಿ ಬರೋಷ್ಟರಲ್ಲಾದರೂ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆಸ್ಸಿ ಆಗಿತ್ತು. ಯಾಕಂದರೆ ಹೋಗೋ ಅರ್ಜೆಂಟಲ್ಲಿ ಮನೆ ಕೆಲಸ ಎಲ್ಲ ಹಂಗೆ ಬಿಟ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನೆ ಸಂಜೆ ಬಂದಾಗ ಅಕ್ಕಿ ಮಾಡಿ ಇಟ್ಟಿದ್ದೆ. ಯಾಕಂದರೆ ಇಡ್ಲಿಗೆಲ್ಲ ಅಕ್ಕಿ ಖಾಲಿಯಾಗೋಗಿತ್ತು. ಇದು ಅಂದರೆ ಈ ಪಾತ್ರೆನ ತೊಳೆದಿರಲಿಲ್ಲ ಅದನ್ನು. ಅದಕ್ಕೇ ನಾಳೆ ಬೆಳಗ್ಗೆ ತೊಳೆದುಬಿಟ್ಟು ಹಾಕೋಣ ಅಂದ್ಬಿಟ್ಟು ಹಂಗೆ ಮಡಗಿದೆ. ಬೆಳಿಗ್ಗೆ ಹೋಗ್ಬೇಕಾದ್ರೆ ವಾಶ್ ಮಾಡಿ ಇಟ್ಬಿಟ್ಟು ಹೋಗಿದೆ ಬಿಸಿಲಿಗೆ ಇಟ್ಟು. ಸೊ ವಾಶ್ ಮಾಡಿಟ್ಟು ಇವಾಗ ಅಕ್ಕಿನ ಹಾಕಿ ಇದನ್ನು ಎತ್ತು ಮಾಡಿಬಿಟ್ಟು ನೆಕ್ಸ್ಟು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅಲ್ಲೇ ಲಿಕ್ವಿಡ್ ಖಾಲಿ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಹೋಗ್ದಿರ್ಲಿಲ್ಲ. ಅಲ್ಲೇ 2 ಡೇಸ್ ಆಗಿತ್ತು. ನಮ್ಮದು 2 ಡೇಸ್ ಬಿಟ್ಟರು ಜಾಸ್ತಿ ಬಟ್ಟೆ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು 2 ಡೇಸ್ಗೆ ಒಂದ್ಸಲ ಬಟ್ಟೆ ವಾಶ್ ಮಾಡ್ಕೊಬಿಡ್ತೀನಿ. ಇರೋದು ಇಬ್ಬರೇ ಆದ್ರೂ ನಾವು ಡೈಲಿ ವೇರ್ ಮಾಡ್ತೀವಿ, ಡೈಲಿ ಬಿಚ್ಚಾಕ್ತಾ ಇರ್ತೀವಿ. ಬಟ್ಟೆ ಜಾಸ್ತಿ ಆಗಿಬಿಟ್ರೆ ಒಂದೇ ಸಲ ಒಗೆಯೋದಕ್ಕಾಗಲ್ಲ ನನ್ನ ಕೈಲಿ. ವಾಷಿಂಗ್ ಮಿಷಿನೇ ಹೋಗಿದ್ರವ ನನಗೆ ನನ್ನ ಮನೆಯವ್ರ ಬಟ್ಟೆಗಳನ್ನ ಹಿಂಡಕ್ಕೆ ಒಂಥರ ಕೈ ನೋವು ಬಂದ್ಬಿಡ್ತದೆ. ಅವ್ರ ಬಟ್ಟೆಗಳನ್ನ ಹಿಂಡು ಒಗೆಯೋದು ಅಷ್ಟು ಕಷ್ಟ. ನನ್ನವಾದರೆ ಸಣ್ಣ ಸಣ್ಣ ಬಟ್ಟೆಗಳು ಹೆಂಗಾದ್ರು ಹೊಡ್ಕೊಬಿಡ್ಬೋದು. ನನ್ನ ವೇಟ್ಲೆಸ್ ಡ್ರೆಸ್ಗಳು ಅವರವೆಲ್ಲ ವೆಯ್ಟ್ ಇರೋವು. ಅವ್ರ ಜೀನ್ಸ್ ಪ್ಯಾಂಟ್ ಎತ್ತಕ್ಕೂ ನಂಗೆ ಶಕ್ತಿ ಇರಲ್ಲ ಒಂದೊಂದು ಟೈಮಲ್ಲಿ. ಅದಕ್ಕೆ ಬಟ್ಟೆ ಜಾಸ್ತಿ ಆಗೋಕ್ಕೂ ಮುಂಚೆ ಕಮ್ಮಿ ಇದ್ದಾಗಲೇ ಒಗೆದು ಬಿಡೋಣ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ನಮ್ಮ ಮನೆಯವ್ರು ಹೋಗಿದ ತಕ್ಷಣ ಮಿಷಿನ್ಗೆ ಹಾಕ್ಬಿಟ್ಟೆ. ಬಿಸಿಲು ಚೆನ್ನಾಗಿತ್ತು, ಹೆಂಗಿರೋ ಮಳೆ ಬರೋಂಗೇನು ಇರಲಿಲ್ಲ ಜಾಸ್ತಿ ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ಒಗೆಯೋಣ ಅಂತ ಅಂದ್ಬಿಟ್ಟು ಒಗೆದು ಜಾಲಿಸಿ ಈಗ ಹಿಂಡಿ ಒಣಗಾಕ್ತಾ ಇದ್ದೀನಿ. ನನಗಂತೂ ಮದುವೆ ಆದಮೇಲೆ ಜಾಸ್ತಿ ಇದೆ ಟೆನ್ಷನ್ನು. ಬಟ್ಟೆ ಒಗೆದಾಗ ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ. ಮನೆ ಹತ್ರ ಇದ್ದರೆ ಒಂಥರ ಮನೆ ಹತ್ರನೇ ಇರ್ತೀವಲ್ಲ ಬಿಡು, ಬಟ್ಟೆ ಮಳೆ ಬಂದರೆ ಎತ್ಕೊಳ್ಳೋಣ ಅನ್ನೋ ಥರ ಇರ್ತೀವಿ. ಬಟ್ ನಾವೇನಾದ್ರು ಕೆಲಸದಲ್ಲಿದ್ದಾಗ ನಾನು ಒಗ್ದಾಕಿ ಹೊಂಟೋಗಿರ್ತೀನಿ. ಆವಾಗ ಅಂಗಡಿಲಿದ್ದಾಗ ಲೈಟಾಗಿ ಏನಾದ್ರು ಮೋಡ ಮುಚ್ಕೊಬಿಟ್ರೆ ಅದೇ ಟೆನ್ಷನ್ನು. ಬಟ್ಟೆ ಎಲ್ಲಿ ನೆಂದ್ಬಿಡುತ್ತೋ. ಯಾಕಂತಂದರೆ ನಾವು ಡೈಲಿ ವೇರ್ ಮಾಡಿಸ್ತಾ ಇರ್ತೀವಲ್ವ. ನಂದಿರಲಿ ನಮ್ಮ ಮನೆಯವ್ರದ್ದು ಅಂದರೆ ಸ್ಮೆಲ್ ಬಂದ್ಬಿಡೋದು ಜಾಸ್ತಿ. ಅವೆಲ್ಲ ವೆಯ್ಟ್ ಇರ್ತವೆ, ನನ್ನವೆಲ್ಲ ವೆಯ್ಟ್ಲೆಸ್ಸು. 1 ಅವರ್ ಬಿಟ್ಟರು ನನ್ನ ಬಟ್ಟೆಗಳು ಒಣಗ್ಕೊಬಿಡ್ತವೆ, ನನ್ನದೇನು ಪ್ರಾಬ್ಲಮ್ ಇರಲ್ಲ. ಬಟ್ ಅವ್ರ ಜೀನ್ಸ್ಗಳದ್ದು ಸ್ಮೆಲ್ ಬಂದ್ಬಿಡುತ್ತೆ. ಮತ್ತೆ ಅದನ್ನ ತೆಗ್ದು ಮತ್ತೆ ಅದನ್ನ ಒಣಗ್ಸೋದು ನನಗೆ 2 ಕೆಲಸ ರಿಸ್ಕು ನನ್ನ ಕೈಲಿ ಆಗಲ್ಲ ಅಂತ ಅಷ್ಟೇ. ಹೆಂಗೋ ಬಟ್ಟೆ ಎಲ್ಲ ಒಗ್ದಾಯಿತು, ಜಾಲಿಸಾಯಿತು. ನಾನು ಅಂದರೆ ಒಂದು ಸಲ ಈ ಕೆಲಸ ಹಿಡಿದ್ಬಿಟ್ರೆ ಮುಗಿಸ್ಬಿಡ್ತೀನಿ. ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಬಾತ್ರೂಮ್ ಫುಲ್ A to Z ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಬಟ್ಟೆ ನನಗೆ ತಾವಾದಾಗ ಅನ್ಕಂಫರ್ಟಬಲ್ ಫೀಲ್ ಆಯ್ತದೆ. ಅದಕ್ಕೆ ಆವಾಗಲೇ ಬಟ್ಟೆನ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಎಲ್ಲ ಮುಗಿಸಿ ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಾದ್ಮೇಲೆ ನೆಕ್ಸ್ಟ್ ಇವಾಗ ಚಿಕನ್ ತೊಗೊಬಂದಿದ್ದೋ ಬತ್ತ ಹಂಗೇನೆ. ಯಾಕಂತಂದರೆ ನೈಟ್ ಊಟಕ್ಕಿರಲಿ ಯಾಕೋ ತಿನ್ನಂಗೆ ಅನ್ನಿಸ್ತಾ ಇತ್ತು. ಅಲ್ಲಿ ನಮಗೆ ಇಷ್ಟ ಬಂದಾಗ ಕೇಳಿ ಹಾಕಿಸ್ಕೊಳಕ್ಕಾಗಲ್ಲ. ಇಷ್ಟು ಹಾಕಿ ಅಷ್ಟು ಹಾಕಿ ಅಂತ. ನಮ್ಮ ರಿಲೇಷನ್ಗಳ್ದಾರೆ ಕೇಳಿ ಹಾಕಿಸ್ಕೋಬೋದು. ಬಟ್ ಅದನ್ನೆಲ್ಲ ಕೇಳಿ ಹಾಕಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಅದಕ್ಕೋಸ್ಕರ ಮನೆಗೆ ಬರ್ತಾ ಚಿಕನ್ ತೊಗೊಬಂದಿದ್ದೆ. ಹೆಂಗಿರೋ ನೈಟ್ ಸಂಡೇ ಅಲ್ವಾ ಅಂತ. ಇವಾಗ ನೆಕ್ಸ್ಟ್ ನೈಟ್ ಊಟಕ್ಕಾಗುತ್ತೆ. ನಾನು ಸೋಮವಾರ ತಿಂತೀನಿ, ನಮ್ಮ ಮನೆಯವ್ರು ಸೋಮವಾರ ತಿಂತೀವಿ. ಯಾಕಂತಂದರೆ ನಾವು ವಾರ ಇರೋದು ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನ ವಾರ ಮಾಡ್ತೀವಿ ನಾವು ನಮ್ಮನೆ ಪೂಜೆನ. ಸೊ 4 ದಿನನೂ ನಾವು ಚಿಕನ್ನು ಮಟನ್ ಏನೂ ತಿನ್ನಂಗಿಲ್ಲ. ಸಿಗೋದೊಂದು ಭಾನುವಾರ, ಸೋಮವಾರ, ಬುಧವಾರ 3 ದಿನ ತಿನ್ನೋದು. ಸೊ ಎಷ್ಟೋ ಜನ ಅಂತಾರೆ ಏಂತಕ್ಕೆ ಆ 3 ದಿನನೂ ಬಿಟ್ಟಿದ್ಯಾ, ಅದನ್ನು ಬಿಟ್ಬಿಡು, ಮಿಕ್ಕಿದ ದಿನ ಎಲ್ಲ ಬರೀ ವೆಜ್ಜೇ ತಿನ್ಕೊಬಂದ್ಬಿಡು, ಆ 3 ದಿನ ಯಾಕೆ ತಿಂತೀಯ ಅಂತಾರೆ. ಬಟ್ ನಂಗೆ ಚಿಕನ್ ಅಂದರೆ ಪಂಚ ಪ್ರಾಣ. ಇಷ್ಟು ಕೊಟ್ಟರು ತಿಂತಾ ಇರ್ತೀನಿ. ಅಷ್ಟು ಇಷ್ಟ ನನಗಂತೂ ಚಿಕನ್ ಅಂತಂದರೆ. ಆಲ್ಮೋಸ್ಟ್ ಎಲ್ಲ ಥರ ಚಿಕನ್ನೂ ನಾನು ತಿಂದಿದ್ದೀನಿ. ನಂಗೆ ವೆಜ್ಜಿಗಿಂತ ನಾನ್ ವೆಜ್ಜೇ ಜಾಸ್ತಿ ಇಷ್ಟ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಟೈಪ್ಸ್ ಪೀಸ್ ಅಂದರೆ ಎಲ್ರಿಗೂ ಇಷ್ಟ. ನಮ್ಮ ಕಡೆ ಅದನ್ನ ಹುರಿದ್ಬಾಡು ಅಂತೀವಿ. ಬಟ್ ನನಗೆ ಆ ಪೀಸ್ ಅಂದರೆ ಜಾಸ್ತಿ ಇಷ್ಟ. ನಮ್ಮ ಮನೆಯವ್ರು ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನನಗೆ ಅಂತ ಸಪ್ರೇಟಾಗಿ ಎತ್ತು ಮಡಗಿರ್ತಾರೆ. ಸೊ ನಾನು ನನಗೆ ಅಂತ ಸಪ್ರೇಟಾಗಿ 2 ಪೀಸ್ ಎತ್ತು ಮಡಿಕೊತೀನಿ. ಸೊ ನಾನು ಇಷ್ಟೆಲ್ಲ ಐಟಮ್ಸ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇದನ್ನೇ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಟಯರ್ಡ್ ಫೀಲ್ ಆಯ್ತಾಯಿತ್ತು. ಅಷ್ಟೆಲ್ಲ ಮಾಡೋ ಪೇಷನ್ಸ್ ಇರಲಿಲ್ಲ. ಅದಕ್ಕೋಸ್ಕರ ಜಸ್ಟ್ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಐಟಮ್ ಹಾಕಿ ಸಾಂಬಾರು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಇನ್ನೂ ಸ್ವಲ್ಪ ಜನ ಏನೋ ಐಟಮ್ಸ್ಗಳು ಹಾಕ್ತಾರೆ ಚಿಕನ್ ಸಾಂಬಾರುಗಳಿಗೆ. ಬಟ್ ನನಗೆ ಅದೇನೋ ಐಡಿಯಾಗಳಿಲ್ಲ. ನನಗೆ ಇದು ಮಾಡೋಕ್ಕೆ ಬರೋದು ಹೆಚ್ಚು. ನಾನು ಅನ್ಕೋತೀನಿ ನನಗೆ ಇಷ್ಟು ಕಲ್ತಿದ್ದೀನಲ್ಲ ಅದೇ ಒಂದು ಖುಷಿ. ಇಷ್ಟು ಮಾಡೋಕ್ಕೆ ಗೊತ್ತಿರಲಿಲ್ಲ ಮದುವೆಗೆ ಮುಂಚೆ ನಾನು ಅಂತ. ಸೊ ನನಗೆ ಅಂತ 2-3 ಪೀಸ್ ಎತ್ತು ಮಾಡಿಕೊಂಡು ಮಿಕ್ಕಿದ್ನ ಮಸಾಲೆ ಹಾಕ್ತಾಯಿದ್ದೀನಿ. ಇಷ್ಟೇ. ಇದನ್ನ ಹಾಕಿ ಎಷ್ಟು ಬೇಕು ನಮ್ಮಿಬ್ರಿಗಷ್ಟು ನೀರು ಹಾಕಿ ಸಾಲ್ಟ್ ಹಾಕಿ ವಿಜಿಲ್ ಹೊಡ್ಸಿದ್ರೆ ಮುಗ್ದೋಯ್ತು. ಇನ್ನು ಸಾಂಬಾರು ಕತೆ ಮುಗೀತು. ಯಾಕಂದ್ರೆ ನಾಳೆಗೂ ನಾನು ತಿಂತೀನಿ. ನಾನು ಸೋಮವಾರ ತಿಂತೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೋತೀನಿ. ಇರೋದಿಬ್ಬರಿಗೆ ಜಾಸ್ತಿ ಮಾಡಿಕೊಂಡ್ರು ಕಮ್ಮಿ ಮಾಡ್ಕೊಂಡ್ರು ಏನಿಲ್ಲ. ನಮ್ಮ ಮನೆಯವ್ರು ನೈಟ್ 1 ಟೈಮ್ ಇವತ್ತು ನೈಟ್ ತಿಂದರೆ ನೆಕ್ಸ್ಟ್ ನಾಳೆ ನೈಟ್ ಮಾತ್ರ ತಿನ್ನೋದವರು. ನಮಗೇನು ಅಂತಂದರೆ ಜಸ್ಟ್ ನಮ್ಮ ಹಳ್ಳಿ ಕಡೆ ಇರೋರಿಗೆ ಸಾಂಬಾರು ತಂದು ಒಂದು ನೈಟ್ ಇದ್ದು ಮಾರನೇಗೆ ತಿಂದರೆ ಮಾತ್ರ ಚಿಕನ್ ತಂದಿದ್ದೋ ಅಂತ ಅನಿಸುತ್ತೆ. ಬಟ್ ತಂದು ಒಂದೇ ದಿನ ಖಾಲಿ ಆಗೋದ್ರೆ ಆ ಫೀಲ್ ತಿಂದೋ ಅನ್ನೋ ಫೀಲೇ ಇರಲ್ಲ ನಮಗೆ. ಅದಕ್ಕೋಸ್ಕರ ನನಗನ್ಸೋ ಒಪಿನಿಯನ್ ಇದು. ನಂಗೆ ಚಿಕನ್ ತಂದರೆ ಅಟ್ಲೀಸ್ಟ್ 2 ಡೇಸ್ ಆದರೂ ಅದನ್ನ ಇಟ್ಟು ತಿಂದರೆ ನಂಗೆ ಇಷ್ಟ. ಏಕ್ದಮ್ ಖಾಲಿ ಆಗಿಬಿಟ್ರೆ ಒಂದೇ ದಿನ ಖಾಲಿ ಆಗೋಯ್ತಲ್ಲ ಅಂತ ಅನಿಸ್ಬಿಡ್ತದೆ.
ಸೊ ಚಿಕನ್ ಸಾಂಬಾರೆಲ್ಲ ಮಾಡಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಇಷ್ಟು ಮಾಡಿದ ಕೆಲಸನ ನಮ್ಮ ಅಮ್ಮನ ಮನೆ ಮಾಡಿದಿದ್ರೆ ನಮ್ಮಮ್ಮ ಎಷ್ಟೊಂದು ಖುಷಿ ಪಟ್ಬಿಡೋದು. ನಿಜವಾಗ್ಲೂ ನಾನು ಇಷ್ಟು ಕೆಲಸ ಮಾಡ್ತಿದ್ದೋಳೆ ಅಲ್ಲ. ಕೆಲಸದಿಂದ ಬರುವೆ ಕೂತ್ಕೊಳ್ಳುವೆ, ರೆಡಿಯಾಗುವೆ, ಹೊಂಟೋಗುವೆ, ಊಟ ಮಾಡುವೆ, ನಾಷ್ಟ ಮಾಡುವೆ ಅಷ್ಟೇ ಮಾಡ್ತಿದ್ದು. ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೋತಿದ್ದೆ. ಬಟ್ ಇಲ್ಲಿ ಇಷ್ಟು ಮಾಡೋ ಕೆಲಸನೂ ನಾನು ನಮ್ಮ ಅಮ್ಮನ ಮನೆ ಮಾಡಿಲ್ಲ. ಬಟ್ ನಾನು ಇಲ್ಲಿ ಇಷ್ಟು ಮಾಡಿದೆ ಅಂತ ಹೇಳ್ಕೊಳ್ಳಲ್ಲ, ಯಾಕಂದರೆ ನನ್ನ ಗಂಡ ನಂಗೆ ಅಷ್ಟೊಂದು ಸಪೋರ್ಟಾಗಿ ಮಾಡಿಕೊಡ್ತಾರೆ. ನಾನು ಒಬ್ಬಳೇ ಮಾಡಿದೆ ಅಂತ ಹೇಳಕ್ಕೆ ಹೋಗಲ್ಲ. ಇವಾಗ ಅವ್ರು ಇದ್ದಿದ್ರು ಜಾಸ್ತಿ ಇಷ್ಟು ಕೆಲಸ ಮಾಡೋಕೆ ಬಿಡ್ತಿರ್ಲಿಲ್ಲ. ನೀನು ಆ ಕೆಲಸ ಮಾಡ್ಕೊ, ನಾನು ಈ ಕೆಲಸ ಮಾಡ್ಕೋತೀನಿ ಅನ್ನೋರು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನೆಯವ್ರಿಗೆ ಆ ಥರ ಭೇದ ಭಾವ ಮಾಡೋ ಮನಸ್ಸಿಲ್ಲ. ಇವಳು ನಮ್ಮ ಮನೆಗೆ ಬಂದವಳೆ, ಇವಳೇ ಎಲ್ಲ ಮಾಡಬೇಕು ಅನ್ನೋದೊಂದು ಥಾಟ್ ಅವ್ರಿಗಿಲ್ಲ. ಅದೊಂದು ನನ್ನ ಪುಣ್ಯ. ಬೇರೆಯವ್ರಿಗಾದರೆ ಕರ್ಕೊಬಂದಿರೋದು ಯಾಕೆ ಮಾಡಲಿ ಬಿಡು ಅನ್ನೋ ಇದಿಸ್ತದಲ್ವಾ. ಸೊ ನಮ್ಮ ಮನೆಯವ್ರಿಗೆ ಆ ಥರ ಇಲ್ಲವೇ ಇಲ್ಲ. ನಿನ್ನೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಹೋಗಿ ಮಲ್ಕೊಬಿಟ್ಟೆ. ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇ ರೆಡಿಯಾಗಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಅಷ್ಟು ಟಯರ್ಡಾಗಿ ಹೋಗಿರೋ ಫೀಲ್ ಆಯ್ತಾಯಿತ್ತು ನನಗೆ. ಅದಕ್ಕೆ ಸಾಂಬಾರು ಮಾಡಿಟ್ಬಿಟ್ಟು ಅದು ವಿಜಿಲೆಲ್ಲ ಹೊಡೆದಾದ್ಮೇಲೆ ಹೋಗಿ ಮಲ್ಕೊಬಿಟ್ಟೆ. ನಿಜವಾಗ್ಲೂ ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ಅಷ್ಟೊಂಥರ ಟಯರ್ಡ್ ಫೀಲಲ್ಲಿ ಇದ್ನಲ್ಲ, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಜಸ್ಟ್ ಇದೇ ಸಾಂಬಾರಿಗೆ ನಾನು ರೈಸ್ ಮಾಡ್ಕೊತೀನಿ, ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡ್ತೀನಿ. ನೈಟ್ಗೆ ಇವಾಗ ಬ್ಯಾಲೆನ್ಸ್ ಏನಾದ್ರು ಮಿಕ್ಕಿದ್ರೆ ಮಾತ್ರ ಅದನ್ನೇ ನೈಟ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನಾನು ಅದನ್ನೇ ತಿನ್ಕೊಂಡು ಹೊಂಟೋಯ್ತೀನಿ. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಆ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ಚೇಂಜಸ್ ಇರಲಿ ಅಂತ ಅನ್ಕೋತೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಬ್ಲಾಗ್ಗಳನ್ನ ಅಂತ ಅಂದ್ಕೊಂಡು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ ಬಾಯ್ ಬಾಯ್.